ಇದಕ್ಕೂ ಮೀರಿ ತೊಂದರೆ ಆಗೋದಿಕ್ಕೆ ಇನ್ನೇನಿದೆ? ಈಗಾಗ್ಲೇ ಆಗಿರೋ ತೊಂದರೆಗೆ ಏನಾದ್ರೂ ಒಂದ್ ದಾರಿ ಹುಡ್ಕೋಣ. ನಮ್ ತಾವು ಮಾತಾಡ್ಬೇಕು ಅಂತ ಬರಕ್ ಹೇಳಿದ್ರು ಅಂತ ಭಾವ ಹೇಳಿದ್ರು. ನಿನ್ನ ಹತ್ರ ಅಲ್ಲಮ್ಮ, ನಿನ್ನ ಗಂಡನ ಹತ್ರ ಮಾತಾಡ್ಬೇಕು. ನೋಡಪ್ಪ, ಇಲ್ಲಿ 2 ಮದುವೆ ಆಗಿದೆ, ಆದ್ರೆ ನಿಮ್ಮಿಬ್ರು ಜೀವನನೂ ಒಂದೇ ತರ ಆಗೋಗಿದ್ಯಲ್ಲ. ಮೈನಂಗ್ ಸಂಬಂಧಪಟ್ಟದ್ದು ನಿನ್ನ ಜೀವನ, ಆದ್ರೆ ರಾಧಂಗ್ ಸಂಬಂಧಪಟ್ಟದ್ದು ನನ್ನ ಮಗನ ಜೀವನ. ನಿನ್ನ ಮದುವೆ ಮುಗಿದ ತಕ್ಷಣನೇ ನಾನು ಪಂಚಾಯಿತಿಲಿ ಈ ವಿಷಯನ ಹೇಳಬೇಕು ಅಂತ ಹೇಳಿದ್ದೀನಿ. ಆದ್ರೆ ಮೈನಾ ಬೇಡ ಅಂದ್ಬಿಟ್ಲು. ಅಪ್ಪ, ಹಳೆ ವಿಷಯನೆಲ್ಲ ಯಾಕೆ ತೆಗಿತಾ ಇದ್ಯಾ? ಇದು ಹಳೆ ವಿಷಯ ಅಲ್ಲ ಕಣೋ, ನಾನೀಗ ಮಾತಾಡ್ಬೇಕು ಅಂತ ಬಂದಿರೋ ವಿಷಯನೇ ಬೇರೆ. ಹಳೆ ವಿಷಯ ಮಾತಾಡಕ್ಕೋಸ್ಕರ ನಾನು ಅಷ್ಟು ದೂರದಿಂದ ಬಂದಿದ್ದೀನೇನು? ನಮ್ಮ ಮನೆ ವಿಷಯನ 3ನೇ ವ್ಯಕ್ತಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಪಂಚಾಯಿತಿಲಿ ಈ ವಿಷಯನ ಯಾರಿಗೂ ಹೇಳೇ ಇರ್ಲಿಲ್ಲ. ಏನು ಮಾಡೋದ್ ಬೇಡ ಅಂತ ಹೇಳ್ಬಿಟ್ರಿ, ಈ ವಿಷಯನ ಯಾರಿಗೂ ಹೇಳೋದ್ ಬೇಡ ಅಂತ ಹೇಳ್ಬಿಟ್ರಿ. ಅದಕ್ಕೆ ನಾನು ಮರ್ಯಾದೆ ಕೊಟ್ಟಿದ್ದು. ನೀವು ಬೇಡ ಅಂತ ಹೇಳಿದ್ ಒಂದೇ ಕಾರಣಕ್ಕೆ ನಾವು ಪಂಚಾಯಿತಿ ಸೇರ್ಸೋದು ಬೇಡ ಅಂತ ಅನ್ಕೊಂಡಿದ್ವಿ. ಆದ್ರೆ ಸಂಬಂಧಿಕರಿಗೆ ಊರ್ನವ್ರಿಗೆಲ್ಲ ನಾವು ಉತ್ತರ ಕೊಡ್ಬೇಕಲ್ವಾ? ನಿಮ್ ಮಗನ್ಗೆ ಮದ್ವೆ ಆಗಿ ಇಷ್ಟು ದಿನ ಆಯ್ತಲ್ಲ, ಎಲ್ಲಿ ನಿಮ್ ಸೊಸೆನ ಮನೆಗೆ ಕರ್ಕೊಂಡ್ ಬಂದಿಲ್ವಲ್ಲ ಅಂತ ಊರ್ ಜನ ಎಲ್ಲ ನಮ್ಮನ್ ಕೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಇಷ್ಟು ದಿನ ಆಯ್ತಲ್ಲ, ಏನಾದ್ರೂ ವಿಶೇಷ ಇದೆಯಾ ಅಂತ ಊರ್ ಜನ ಎಲ್ಲ ಕೇಳ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ರು ಒಂದೊಂದರ ಕೇಳ್ತಾ ಇರ್ತಾರೆ. ಅದಕ್ಕೆ ನೆಮ್ಮದಿಯಿಂದ ಆಚೆ ಕಡೆ ತಲೆ ಎತ್ತಿ ಓಡಾಡಕ್ಕಾಗ್ತಿಲ್ಲ ನಮ್ ಕೈಯಲ್ಲಿ. ಆಂಟಿ, ನಾನು ಮೈನವ್ರ ಕುತ್ತಿಗೆಗೆ ತಾಳಿ ಕಟ್ಟಿ ಇವಾಗ ಮದ್ವೆ ಆಗಿದ್ದೀನಲ್ವಾ, ಈಗೇನ್ ಪ್ರಾಬ್ಲಮ್? ಬರೀ ತಾಳಿ ಕಟ್ಬಿಟ್ರೆ ಸಾಕಾ? ಜೊತೆಗೆ ಜೀವನ ಮಾಡೋದ್ ಬೇಡ್ವಾ? ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಇದ್ರೆ ಅದನ್ನ ಮದ್ವೆ ಅಂತಾರ? ಅಲ್ಲ ಮಾವ, ಅಕ್ಕನ್ನ ಮನೆಗ್ ಬರೋದ್ ಬೇಡ ಅಂತ ಹೇಳಿದ್ದು ನೀವೇ ಅಲ್ವಾ? ನಾವು ನಿಮ್ ಅಕ್ಕನ ಬಗ್ಗೆ ಅಲ್ಲಮ್ಮ ಮಾತಾಡ್ತಿರೋದು, ನಿನ್ನ ಬಗ್ಗೆ ಮಾತಾಡ್ತಿದೀವಿ. ನೀನ್ ಯಾವಾಗ ಹೋಗಿ ಧ್ರುವನ್ ಮನೇಲಿ ಸಂಸಾರ ಮಾಡೋದು? ನಮ್ ಪರಿಸ್ಥಿತಿ ನಾವಿಬ್ರು ಸೇರಿ ಸಂಸಾರ ಮಾಡೋ ತರ ಇಲ್ಲ. ನಾವೇನ್ ಮಾಡೋದು? ಪರಿಸ್ಥಿತಿ ಅಂತ ಕಾಯ್ಕೊಂಡಿದ್ರೆ ಜೀವನ ಪೂರ್ತಿ ಕಾಯ್ಕೊಂಡೇ ಇರ್ಬೇಕು. ಮನ್ಸ್ ಮಾಡಿದ ತಕ್ಷಣ ನಾವಿಬ್ರು ಸಂಸಾರ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ಇದನ್ನ ಬರೀ ನಾನ್ ಮಾತ್ರ ನಿರ್ಧಾರ ಮಾಡಕ್ ಆಗಲ್ಲ. ಇವ್ರಮ್ಮ, ಇವ್ರ ಮನೆಯವರು, ಇವ್ರ ಸಂಬಂಧಿಕರು ಸಂಬಂಧಪಟ್ಟಿದ್ದಾರೆ. ನನ್ ಕತೆ ಈಗ ಎಲ್ರ ತರ ಅಲ್ಲ. ನಾನೀಗ ಏನೇ ನಿರ್ಧಾರ ಮಾಡಿದ್ರು ಅದರಿಂದ ಒಳ್ಳೇದಾಗೋದ್ಕಿಂತ ಕೆಟ್ಟದಾಗೋದೇ ಜಾಸ್ತಿ ಇದೆ. ಅದಕ್ಕೆ ಯೋಚನೆ ಮಾಡಿ ನಿಧಾನವಾಗಿ ತೀರ್ಮಾನ ತಗೋಬೇಕಾಗ್ತಿದೆ. ಅದುವರೆಗೂ ನಾನ್ ಕಾಯ್ತಾ ಇರ್ತೀನಿ. ನನ್ ಮೈನಾಗೋಸ್ಕರ ನನ್ನ ಜೀವನ ಪೂರ್ತಿ ಕಾಯ್ತಾ ಇರ್ತೀನಿ. ನನ್ಗದ್ರಲ್ಲಿ ಯಾವ ತೊಂದ್ರೆನೂ ಇಲ್ಲ. ನೀವು ಬೇಕಾದ್ರೆ ಕಾಯ್ಕೊಂಡಿರಿ, ನಿಮ್ಗೋಸ್ಕರ ನನ್ ಮಗನು ಕಾಯ್ಕೊಂಡಿದ್ದಾನಲ್ಲ. ನಿಮ್ಗೋಸ್ಕರ ಅಲ್ದೆ ಹೋದ್ರು ನಮ್ ಮಗನ್ ಜೀವನನ ಮನ್ಸಲ್ಲಿ ಇಟ್ಕೊಂಡಾದ್ರೂ ನೀವೇನಾದ್ರೂ ಮಾಡಬಹುದಲ್ವಾ? ನಮ್ ಮೈನಾ ಏನ್ ಧ್ರುವನ್ ಜೊತೆ ಸಂಸಾರ ಮಾಡಲ್ಲ ಅಂತ ಹೇಳಿಲ್ವಲ್ಲ? ಹೇಳಿಲ್ಲ, ಆದ್ರೆ ಹೋಗ್ ಸಂಸಾರ ಮಾಡ್ತಾ ಇಲ್ವಲ್ಲ. ನೋಡಮ್ಮ ಮೈನಾ, ನೀನ್ ಹೋಗಿ ಧ್ರುವನ್ ಜೊತೆ ಸಂಸಾರ ಮಾಡಿದ್ರೇನೆ ಈ ಮದ್ವೆಗೊಂದು ಅರ್ಥ ಇರುತ್ತೆ. ನೀನ್ ಹೋಗಿ ಅಲ್ಲಿದ್ರೆ ನಮ್ ಸೊಸೆ ನಾವು ಕರ್ಕೊಂಡು ಹೋಗೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಅತ್ತೆ, ನೀವ್ ನನ್ ಜೀವನನ ಮೈನನ್ ಜೀವನದ ಜೊತೆ ಸಂಬಂಧ ಬೆಳೆಸಿ ಮಾತಾಡ್ಬೇಡಿ. ಅದೆಂಗಮ್ಮ ಸುಮ್ನೆ ಇರಕ್ಕಾಗುತ್ತೆ? ನಿನ್ ತಂಗಿ ಜೀವನ ಸರಿ ಹೋಗ್ಬೇಕು ಅಂತ ತಾನೇ ನೀನ್ ನಿನ್ ಗಂಡನ ಜೊತೆ ಸಂಸಾರ ಮಾಡದೇ ಇದೀಯಾ? ಅದಕ್ಕೆ ತಾನೇ ನನ್ ಮಗನ್ ಜೀವನ ಹಾಳಾಗೋಗಿರೋದು. ಅಲ್ಲಮ್ಮ, ಯಾರೆಲ್ಲಾದ್ರೂ ಹೋಗ್ಲಿ ಅಂತ ಸುಮ್ನೆ ಇರೋದಕ್ಕಾಗತ್ತಾ? ನಾವೆಲ್ರೂ ಈಗ ಸಂಬಂಧಿಕರಾಗಿದ್ದೀವಿ. ನಿಮ್ಮನೇಲಿ ಏನಾದ್ರೂ ತೊಂದ್ರೆ ಆದ್ರೆ ಅದರಿಂದ ನಮಗೂ ತೊಂದ್ರೆ ಆಗುತ್ತೆ. ನಮ್ಮನೇಲಿ ಏನಾದ್ರೂ ತೊಂದ್ರೆ ಆದ್ರೆ ಅದು ನಿಮ್ಗೂ ತೊಂದ್ರೆ ಆಗುತ್ತಲ್ವಾ? ಈಗ ಹೆಚ್ಚಾಗಿ ತೊಂದ್ರೆ ಆಗಿರೋದು ನನ್ನ ಮಗನ ಜೀವನ. ಅಪ್ಪ, ನನಗಿದ್ರಿಂದ ಯಾವ ತೊಂದ್ರೆನೂ ಆಗ್ತಿಲ್ಲ. ಆದ್ರೆ ಎಲ್ರೂ ಕರೆದು ಯಾಕೆ ಹಿಂಗ್ ಪಂಚಾಯತಿ ಮಾಡ್ತಿದ್ಯಾ? ನಿನಗೆ ಯಾವ ತೊಂದ್ರೆನೂ ಆಗ್ತಿಲ್ಲ ಕಣೋ. ಯಾಕೆ ಹೇಳು? ನೀನೇ ನಮ್ಗೆ ಮದುವೆ ಮಾಡಿಸು ಅಂತ ಕೇಳ್ಕೊಂಡಿರ್ಲಿಲ್ವಲ್ಲ.
ನಾವು ಆ ಹುಡುಗಿನ ನೋಡಿ ನಿನ್ಗೆ ಮದುವೆ ಮಾಡಿಸಿದ್ದು ತಾನೇ? ಅಲ್ಲ ಕಣೋ, ನೀನ್ ಹೀಗೆ ಒಬ್ಬೊಂಟಿಯಾಗಿರೋದ್ರಿಂದ ನಿನ್ ಹೆಂಡತಿ ಜೊತೆ ಸಂಸಾರ ಮಾಡದೇ ಇರೋದ್ರಿಂದ ನಮ್ಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತೇನೋ? ನಾವಿಬ್ರು ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡ್ತಿಲ್ಲ ಕಣೋ. ಅತ್ತೆ, ಅಕ್ಕ ನೀನೊಂದ್ ನಿಮಿಷ ಇರ್ತೀಯ, ನಾನು ಮಾತಾಡ್ತೀನಿ. ಹೊರಗಡೆ ಇದ್ಕೊಂಡು ಪರಿಸ್ಥಿತಿನ ಬದಲಾಯಿಸ್ಬೇಕು ಅಂತ ಮಾತಾಡೋದು ದೊಡ್ಡ ವಿಷಯ ಅಲ್ಲ.